ಜಂಗಮಕೋಟೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡರಿಗೆ ಅದ್ಧೂರಿಯಾಗಿ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸಮೀಪವಿರುವ ಚಿಕ್ಕವೀರಮ್ಮ ಪುಟ್ಟರುದ್ರಪ್ಪ ಸಮುದಾಯ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಖಂಡರು, ಕಾರ್ಯಕರ್ತರಿಂದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡರಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ಸಂಘಟನಾ ಪರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಹಾಗೂ ಮಾಜಿ ಶಾಸಕ ಎಂ ರಾಜಣ್ಣ ಅವರು ದೀಪ ಬೆಳಗೋದ್ರ ಮೂಲಕ ಉದ್ಘಾಟನೆ ನೆರವೇರಿಸಿದರು. ಬಳವನಹಳ್ಳಿ ದೇವೇಗೌಡರು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ, ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಲ್ಲಿ ಕಳೆದ ಬಾರಿಯ ಬಿಜೆಪಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಸ್ಥಾಪನೆ, ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಘೋಷಣೆಯಂತಹ ಅಭಿವೃದ್ಧಿ ಕೆಲಸಗಳ ಮಾದರಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗುವುದರಲ್ಲಿ ಸಂದೇಹ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವುದು ನಿಶ್ಚಿತವಾಗಿದ್ದು, ನಮ್ಮ ಜಿಲ್ಲೆಯ ಮುಖಂಡರು, ಕಾರ್ಯಕರ್ತರು, ಜನಸಾಮಾನ್ಯರು ಅಭಿವೃದ್ಧಿಯ ದೃಷ್ಟಿಯಿಂದ ಬಿಜೆಪಿ ಪಕ್ಷವನ್ನು ಆಯ್ಕೆ ಮಾಡಬೇಕು ಅಂತ ತಿಳಿಸಿದರು. ಕಾಂಗ್ರೆಸ್ ನೇತೃತ್ವದ ಸರ್ಕಾರದಿಂದ ಕಳೆದ 2 ವರ್ಷದ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದನ್ನು ಬಿಟ್ಟು ವಿರೋಧ ಪಕ್ಷದ ಮುಖಂಡರುಗಳ ಮೇಲೆ ದ್ವೇಷದ ರಾಜಕೀಯ ಮಾಡುವುದು, ನಮ್ಮ ವಿಧಾನಸಭಾ ಕ್ಷೇತ್ರದ ಜಂಗಮಕೋಟೆ ಹೋಬಳಿಯ ಫಲವತ್ತಾದ ಕೃಷಿ ಭೂಮಿಗಳನ್ನು ಕಸಿದುಕೊಂಡು ಕೈಗಾರಿಕೆಗಳನ್ನು ಮಾಡುವುದನ್ನು ಬಿಟ್ಟು ಕೃಷಿಗೆ ಯೋಗ್ಯವಲ್ಲದ ಭೂಮಿಗಳಲ್ಲಿ ಕೈಗಾರಿಕೆಗಳನ್ನು ಮಾಡಿ ಕ್ಷೇತ್ರದ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸುತ್ತೇನೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಚಿಂತಾಮಣಿ ವೇಣುಗೋಪಾಲ್, ಬಾಗೇಪಲ್ಲಿ ಮುನಿರಾಜು, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ, ಮಾಜಿ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ, ನಗರ ಘಟಕದ ಅಧ್ಯಕ್ಷ ನರೇಶ್, ಶ್ರೀಮಂಗಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅರಕೆರೆ ಶ್ರೀನಿವಾಸ್, ತಾದೂರು ರಮೇಶ್, ಜಂಗಮಕೋಟೆ ಅಂಬರೀಶ್, ಗ್ಯಾಸ್ ನಾರಾಯಣಸ್ವಾಮಿ, ತಾತಹಳ್ಳಿ ಕನಕಪ್ರಸಾದ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೈ ಹುಣಸೇನಹಳ್ಳಿ ದೇವರಾಜ್ ಹೆಚ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೈ ಹುಣಸೇನಹಳ್ಳಿ ದೇವರಾಜ್ ಹೆಚ್ವಿ, ತಲದುಮ್ಮನಹಳ್ಳಿ ಮಧು, ಪುರುಷೋತ್ತಮ್, ಅಭಿನಂದನ್ ರೆಡ್ಡಿ, ಮೋನೀಶ್, ಶಿವರಾಜ್ ಹಾಗೂ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಬೇರೆಯವರ ಪಕ್ಷ ನಮ್ಮ ಪಕ್ಷದ ಬಗ್ಗೆ, ನಮ್ಮ ಕುಲದ ಬಗ್ಗೆ, ನಮ್ಮ ಬೇರೆ ಬಗ್ಗೆ ಮಾತನಾಡಿದವರು ಯಾರಿಗೂ ಆದ್ಯತೆ ಇಲ್ಲ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ, ತೆಲಂಗಾಣ, ಕರ್ನಾಟಕ ಬಿಟ್ಟರೆ ಭಾರತದಲ್ಲಿ ಎಲ್ಲೂ ಕಾಂಗ್ರೆಸ್ ಸರ್ಕಾರ ಇಲ್ಲ. ಆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಏನು ಬಂತು ಅಂತ ಹೇಳೋ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಎಲ್ಲಿಗೆ ಕಿತ್ತು ಹೋಗಬೇಕು ಅಂತ ಹೇಳಿ ನಮ್ಮ ಜನರು ಈಗಾಗಲೇ ತೀರ್ಮಾನವನ್ನ ಮಾಡಿ ಆಗಿದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಅಂತ ಬಂದ್ರೆ, MP ಎಲೆಕ್ಷನ್ ಬಂದ್ರೆ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನ ನೋಡೋದಿಲ್ಲ. ಎಲ್ಲಾ ಪಕ್ಷದವರು, ದಳದವರಿರ್ಬೋದು, ಕಾಂಗ್ರೆಸ್ನವರಿರ್ಬೋದು, ಯಾವ ಪಕ್ಷದವರನ್ನಾಗಲಿ ನಮ್ಮ ನರೇಂದ್ರ ಮೋದಿ ಅವರ ಒಂದು ಆದರ್ಶಗಳನ್ನ ಮೆಚ್ಚಿ, ಅವರ ನಾಯಕತ್ವವನ್ನ ಮೆಚ್ಚಿ, ಅವರು ಪ್ರತಿಯೊಬ್ಬರು ಕ್ಯಾಂಡಿಡೇಟ್ ಯಾರು ಜನಸಾಮಾನ್ಯರು ಹೇಳಿದ್ದಾರೆ. ಹಾಗಾಗಿ ನಾವು ನೇರವಾಗಿ ಒಬ್ಬ ವ್ಯಕ್ತಿಯನ್ನ ಬೇಡ ತೋರಿಸಿ ಮಾತನಾಡ್ತಕ್ಕಂಥದ್ದು ಬೇಡ. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ತರದ ಸಂಸ್ಕೃತಿ ಇಲ್ಲ. ಸುಮ್ಮನೆ ನಿಂತ್ಕೊಂಡು ವಿಡಿಯೋಗಳು ಏನೋ ಕೇಳೋದು ಅಂತ ಹೇಳಿ ತರಲೆ ಮಾತು ಹೇಳ್ತಕ್ಕಂಥವ್ರು ಅವರ ಸಂಸ್ಕೃತಿ. ಹೆಣ್ಣು ಮಕ್ಕಳ ಬಾಯಲ್ಲೆಲ್ಲ ಮಾತಾಡಿಸ್ತಾರೆ ಬೇರೆಯವ್ರ ಬಗ್ಗೆ, ಅವ್ರ ಪಕ್ಷದಲ್ಲಿ ಇರೋರ ಬಗ್ಗೆ. ಆ ದೊಡ್ಡ ನಾಯಕನ ಸಾಧನೆ ಏನು, ಅವ್ರ ಕೊಡುಗೆ ಏನು ಅಂತ ಹೇಳ್ಬಿಟ್ಟು ಈ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಹೇಳ್ತಾ ಇದ್ದಾರೆ. ಹಂಗಾಗಿ ನಾವು ಆ ಪಕ್ಷದ ಬಗ್ಗೆ ಮಾತನಾಡೋದು ಬೇಡ, ಆ ಪಕ್ಷದ ಬಗ್ಗೆ ಮಾತಾಡೋದು ಬೇಡ, ನಮಗೆ ಅವಶ್ಯಕತೆ ಇಲ್ಲ. ನಮಗಿರ್ತಕ್ಕಂಥ ಒಂದೇ ಧ್ಯೇಯ, ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನ ಮುಂಬರುವ ದಿನಗಳಲ್ಲಿ ಅಧಿಕಾರಕ್ಕೆ ತರಲಿಕ್ಕೆ ನಾವು ಏನ್ ಮಾಡಬೇಕು ಅದರ ಬಗ್ಗೆ ಮಾತ್ರ ನಾವು ಗಮನ ಹರಿಸಬೇಕು. ನಾವು ಬೇರೆಯವರ ಪಕ್ಷ ಏನ್ ಮಾಡ್ತಾ ಇದ್ದಾರೆ, ಆ ಕಾಂಗ್ರೆಸ್, ಭ್ರಷ್ಟ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅದನ್ನ ಜನಗಳಿಗೆ ಯಾವ ರೀತಿ ಹೇಳಬೇಕು, ತಿಳಿಯಬೇಕು, ಅದರ ಬಗ್ಗೆ ಮಾತ್ರ ನಾವು ಗಮನವನ್ನು ಹರಿಸಿದಾಗ ಮಾತ್ರ ನಮ್ಮ ಈ ಶಿಬಿರದಲ್ಲಿ ಕಮಲವನ್ನು ಹರಿಸಲಿಕ್ಕೆ ಮೆಟ್ರೋ ಕೂಡ ಮಾಡಿದ್ರು. ಅವ್ರಿಗೆ ವಿಶೇಷವಾಗಿ ಬರೀ ಪಕ್ಷಕ್ಕಿಂತ ವಿಶೇಷವಾಗಿ ಅವರು ಇಡೀ ರಾಷ್ಟ್ರವನ್ನ, ಇಡೀ ಪ್ರಪಂಚದಲ್ಲೇ ಮಾದರಿ ರಾಷ್ಟ್ರವನ್ನು ಮಾಡಬೇಕು, ಇಡೀ ಪ್ರಪಂಚದ ಭಾರತ ದೇಶವನ್ನು ತಲೆ ನೋಡಬೇಕು. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ಜನಾಂಗದವರನ್ನ, ಎಲ್ಲ ಕ್ಷೇತ್ರಗಳನ್ನ, ಎಲ್ಲ ರಾಷ್ಟ್ರಗಳನ್ನ, ಎಲ್ಲ ರಾಜ್ಯಗಳನ್ನು ಕೂಡ ಸಮರ್ಪಕವಾಗಿ ನಿರ್ವಹಿಸ್ತಾರೆ. ನಮ್ಗೆಲ್ಲ ಗೊತ್ತೇ ಅವರು ಒಬ್ಬ ಈ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಕಟ್ಟ ಕಡೆ ವ್ಯಕ್ತಿಯನ್ನು ಕೂಡ ಅವ್ರು ಮನ್ ಕಿ ಬಾತ್ ಏನ್ ಹೇಳ್ತಾರೆ ಅವ್ರ ವಿಷಯವನ್ನು ಕೇಳಿಕೊಂಡು ಒಬ್ಬ ಕಟ್ಟ ಕಡೆ ವ್ಯಕ್ತಿ ಕೂಡ ಕೊಡುವ ಕೆಲಸವನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಭಾರತ ದೇಶ ಮಾಡ್ತದೆ. ನಮಗೆಲ್ಲರೂ ಗೊತ್ತೇ ಇದೆ, ನಮ್ಮ ಶಿಡ್ಲಘಟ್ಟ ಪಿಡ್ಪಾದಲ್ಲಿ ಮುಗಿಯತಕ್ಕವರು ಅವ್ರ ಅತ್ಯಂತ ಒಂದು ಪರಿಣಿತವಾದದ್ದು ಏನು ತಪ್ಪೇ ಮಾಡ್ತಾರೆ ಅಂತವನ್ನ ಗುರುತಿಸಿ
ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಪ್ರಶಸ್ತಿ ಕೊಟ್ಟು ಆ ನಿಟ್ಟಿನಲ್ಲಿ ನಾವು ಪಕ್ಷಕ್ಕೆ ನಿಷ್ಠೆ ಆಗಬೇಕು, ದೇಶಕ್ಕೆ ನಮ್ಮೆಲ್ಲ ನಮ್ಮ ಪ್ರೀತಿ ವಿಶ್ವಾಸ ರಾಷ್ಟ್ರಕ್ಕೆ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಆ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಇವತ್ತೇನು ತಾಲೂಕು ಮಟ್ಟದಲ್ಲಿ ನಾವು ಏನು ಜಿಲ್ಲಾ ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ನಮ್ಮ ಸ್ಪೀಕರ್ ರಾಮಚಂದ್ರಗೌಡೆಲ್ಲ ವ್ಯವಸ್ಥೆ ಮಾಡಿದಾಗ ತಾಲೂಕು ಮಟ್ಟದ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಈಗೇನು ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮ ಆದ ನಂತರ ಮತ್ತೆ ನಾವೆಲ್ಲರೂ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೇವಲ ನಿಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೀವೇ ನಮ್ಮ ಮುಖಂಡರು ಚರ್ಚೆ ಮಾಡಿ ಕಾರ್ಯಕ್ರಮ ನಿಯೋಜಿಸಬೇಕಾಗ್ತದೆ. ಆಗ ಮಾತ್ರ ನಾವು ಏನು ನಮ್ಮೆಲ್ಲರ ಕನಸು ಏನಾಗಿದೆ, ನಮ್ಮೆಲ್ಲರ ದೂರದೃಷ್ಟಿಯಲ್ಲಿದೆ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಸಂಪೂರ್ಣ ಶಕ್ತಿಯುತವಾಗಿ ಅಧಿಕಾರ ಬರಬೇಕಾದ್ರೆ ವಿಶೇಷವಾಗಿ ನಮ್ಮ ಹಳೆ ಮೈಸೂರಿನಂತ ನಮ್ಮ ಭಾರತೀಯ ಜನತಾ ಪಕ್ಷದ ಕನಿಷ್ಠ 40 ಜನ ಶಾಸಕರನ್ನ ವಿಧಾನಸಭೆ ಕಳಿಸಿದ್ರೆ ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಶಕ್ತಿಯುತವಾಗಿ ಸಂಪೂರ್ಣ ತನ್ನ ಶಕ್ತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾಡಲು ಸಾಧ್ಯವಾಗ್ತದೆ. ಆಗ ಏನು ಭಾರತೀಯ ಜನತಾ ಪಕ್ಷದ ಉದ್ದೇಶ ಇದೆ, ನರೇಂದ್ರ ಮೋದಿಯವರ ಯೋಜನೆಗಳಿವೆ, ಇವೆಲ್ಲ ಕೂಡ ಸಫಲವಾಗುವಂತ ಸಂದರ್ಭ. ದೌರ್ಜನ್ಯಗಳು, ಜನರಿಗೆ ಬೇಕಾದಂತಹ ಒಂದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಆಸೆ ಇರಿಸಿ ಇವತ್ತು ಜನರಿಗೆ ಮೋಸ ಮಾಡುವಂತ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ನಿನ್ನೆ ಕೂಡ ದೇಶದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಬೆಂಗಳೂರಿಗೆ ಬಂದು ನಮ್ಮ ಜನ ಯಾವ ರೀತಿ ಜನದಟ್ಟಣೆ ಬೆಂಗಳೂರಲ್ಲಿ ಜಾಸ್ತಿ ಇರೋದ್ರಿಂದ ಮೆಟ್ರೋನ ಇನ್ನ ವಿಸ್ತರಣೆ ಮಾಡಬೇಕು, ಅನೇಕ ರೈಲುಗಳನ್ನ ಒಂದೇ ಭಾರತ್ ಇರ್ಬೋದು, ಮೆಟ್ರೋ ನಿಲ್ದಾಣಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಎಲ್ಲವೂ ಕೂಡ ದೂರದೃಷ್ಟಿ ಇಟ್ಕೊಂಡು ಮಾಡಿದಂತ ಏಕೈಕ ನಾಯಕ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ. ಸರ್ಕಾರದಲ್ಲಿ ಕಳೆದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಯಾವ ರೀತಿ ರೈತರಿಗೆ ಅನುಕೂಲವಾದಂಥ ಯೋಜನೆಗಳಿರ್ಬೋದು, ಆ ಬರ್ತಕ್ಕಂಥ ಹಣವನ್ನು ತೆಗೆದಾಕಿದ್ರು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಸೈಕಲ್ ಯೋಜನೆ ಇರ್ಬೋದು, ಅನೇಕ ಯೋಜನೆಗಳು, ರೈತರಿಗೆ ಹಾಲಿಗೆ ಪ್ರೋತ್ಸಾಹ ಇರ್ಬೋದು, ಯಾವುದು ಜನಕ್ಕೆ ಬೇಕು ಅದನ್ನ ನೇರವಾಗಿ ತಲುಪಿಸುವಂತ ವ್ಯವಸ್ಥೆ ಭಾರತೀಯ ಜನತಾ ಪಕ್ಷ ಮಾಡ್ತಾರೆ. ಆದ್ರೆ ಇವರು ಗ್ಯಾರಂಟಿ ಭಾಗ್ಯ ಯೋಜನೆಯಲ್ಲಿ ಗ್ಯಾರಂಟಿ ಬೋನಸ್ ಭಾಗ್ಯಗಳನ್ನ ಜಾರಿಗೆ ತಂದುಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ಅವರ ಚಲಕ್ಕೆ ಕಾಡ್ತಾ ಇದ್ದಾರೆ. ಯಾವುದೇ ಜನಕ್ಕೆ ಅದು ನೇರವಾಗಿ ತಲುಪ್ತಾ ಇಲ್ಲ. ನಮ್ಮ ದುಡ್ಡಿನ ನಮ್ಮ ದುಡ್ಡನ್ನ ನಮಗೆ ಜಾಸ್ತಿ ತಗೊಳ್ಳೋದು, ನಮ್ಮ ಹತ್ರನೇ ಕೊಡೋದು. ಈಗಾಗಲೇ ಎಲ್ಲ ಕಡೆ ಹೇಳ್ತಾ ಇರ್ತೀವಿ, ಗಂಡನ ಹತ್ರ ತಗೋತಾರೆ, ಹೆಂಡತಿ ಕೊಡ್ತಾರೆ, ಅದು ಕೂಡ ನ್ಯಾಯ ಕೊಡ್ತಾರೆ. ನಾವು ತಿಂದ್ಬಿಟ್ಟು 4% ಕೊಡುವಂತ ವ್ಯವಸ್ಥೆ ಆಗ್ತಾ ಇದೆ. ಮಾಡಿ ರಾಜ್ಯಾಧ್ಯಕ್ಷರು ವಿಶೇಷವಾಗಿ ಜಿಲ್ಲೆ ನಾವು ಆರಂಭಿಸ್ತಾ ಇದ್ದಾರೆ. ಗೋರಿಬಿದೂರಿನ ವಿಧಾನಸಭ ಕ್ಷೇತ್ರದಲ್ಲಿ ಅಲ್ಲಿ ಕರ್ನಾಟಕದಲ್ಲಿ ಜಲಿಯನ್ ವಾಲಾಬಾಗ್ ಅಂದ್ರೆ ಕರ್ನಾಟಕದಲ್ಲಿ ಹೆಸರಾಂತ ಒಂದು ಪುಣ್ಯಕ್ಷೇತ್ರ. ಅದು ನಮ್ಮ ಅನೇಕ ಹೋರಾಟಗಾರರು ಅಲ್ಲಿ ಸ್ಮಾರಕಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಕ್ಷೇತ್ರ, ಜಾಗ. ಅಲ್ಲಿಗೆ ಬಂದು ಪುಷ್ಪವನ್ನು ಮಾಡಿ ಅಲ್ಲಿ ಗೌರವ ಸಮರ್ಪಣೆ ಮಾಡಬೇಕು. ಮತ್ತೆ ಆಪರೇಷನ್ ಸಿಂಧೂರ ಎದ್ದಿದ್ದೀವಿ ನಾವು. ಆಪರೇಷನ್ ಸಿಂಧೂರ ನಮ್ಮ ದೇಶದಲ್ಲಿ ಯಾವ ರೀತಿ ನರೇಂದ್ರ ಮೋದಿ ಅವರು ನಮ್ಮ ಪರವಾಗಿ ಉಳಿಸಿದರೆ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದರೆ, ಯಾರೋ ಕೂಡ ನಮ್ಮ ದೇಶ ನಮ್ಮ ಹೆಣ್ಮಕ್ಳ ಏನು ಕುಂಕುಮನ ಅಳಿಸಿದ್ರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡಲ್ಲ ಅನ್ನೋದನ್ನ ಸಂದೇಶ ಕೊಟ್ಟಿದ್ದಾರೆ. ಅದರ ಪರವಾಗಿ ಅರ್ಗರ್ ತಿರಂಗ ಯಾತ್ರೆ ಮಾಡ್ತಾ ಇದ್ದೀವಿ. ಸ್ವತಂತ್ರ ದಿನಾಚರಣೆ 15ನೇ ತಾರೀಕಿದೆ. 10ನೇ ತಾರೀಕಿಂದ 15ನೇ ತಾರೀಕುವರೆಗೂ ನಾವೆಲ್ಲ ಪ್ರತಿ ಮನೆಯಲ್ಲೂ ಕೂಡ ಫ್ಲಾಗ್ ಅನ್ನ ಕಟ್ಟಬೇಕು. ನಾವು ಪ್ರತಿಯೊಬ್ಬರು ಕೂಡ ನಾವೆಲ್ಲ ಕೂಡ ನಮ್ಮ ದೇಶದ ಒಂದು ಫ್ಲಾಗ್ ಅನ್ನ, ಆ ಫ್ಲಾಗ್ ಅನ್ನ ತಗೊಂಡೋಗಿ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ನಾವು ಕಟ್ಟಬೇಕು. ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು. ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಮೊದಲೇ ಬಾರಿ ಕೊಟ್ಟಿರ್ತಕ್ಕಂಥದ್ದು. ಶಿಡ್ಲಘಟ್ಟದಲ್ಲಿ ಬಿಜೆಪಿಯ ಬಾವುಟ ತುಂಬಾ ಜನ ಹಿಡಿತಾ ಇರಲಿಲ್ಲ. ಮೊದಲೇ 2,000, 3,000, 4,000 ಮತ ಬರ್ತಕ್ಕಂಥ ಕ್ಷೇತ್ರ ಸಾಕಷ್ಟು ಎಲೆಕ್ಷನ್ ಇಂದ. ಆದರೆ ಈ ಬಾರಿ ನಮಗೆ ಒಂದು 15 ದಿವಸ 14 ದಿವಸ ಕಾಲಾವಕಾಶ ಸಿಕ್ಕಿತ್ತು. 16,000 ಮತವನ್ನು ಕೊಟ್ಟು ಮೋದಿಜಿಯವರಿಗೆ ಗೌರವ ಕೊಟ್ಟು ಶಿಡ್ಲಘಟ್ಟದಲ್ಲಿ ದೊಡ್ಡ ಮಟ್ಟಕ್ಕೆ ಬಿಜೆಪಿ ಭಾವನೆ ಇರ್ತಕ್ಕಂಥ ನಮ್ಮೆಲ್ಲ ನಾಯಕರಿಂದ ಬಂದಿದ್ರಿ. ಈ ಒಂದು 56,000 ಮೆಂಬರ್ಶಿಪ್ ನಾವು ಹಳ್ಳಿಯಲ್ಲಿ ಹೋದಾಗ ಎಲ್ಲ ಗ್ರಾಮಗಳಲ್ಲಿ ಯಾರು ಕಾಂಗ್ರೆಸ್ಗೆ ಕಟ್ಟಾಡಿದ್ದಾರೆ ಒಂದಷ್ಟು ಜನ ಬಿಟ್ಟರೆ ಎಲ್ಲ ಮನೆಗಳಿಗೆ ಯುವಕರು, ಮಹಿಳೆಯರು, ವಯಸ್ಸಾಗಿರ್ತಕ್ಕಂಥ ಯಜಮಾನರು ಕೂಡ ಮೋದಿಜಿಯವರ ಒಂದು ನಾಯಕತ್ವವನ್ನು ಮೆಚ್ಚಿ
ಮೊನ್ನೆ ಎಲೆಕ್ಷನ್ನಲ್ಲೂ ಕೂಡ JDSಗೆ ಕಾಂಗ್ರೆಸ್ ನಮ್ಮ ಏನು ಬಿಜೆಪಿಯ MP ಇದ್ದರೆ ಕೂಡ ಒಂದು NDA ಪಕ್ಷ ತೀರ್ಮಾನ ಮಾಡಾದ್ಮೇಲೆ JDSಗೆ ಒಂದು ಟಿಕೆಟ್ ತೀರ್ಮಾನ ಆದ್ಮೇಲೆ ಇದೇ ಶಿಡ್ಲಘಟ್ಟದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಕ್ಯಾಂಡಿಡೇಟ್ನ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ ಇದೆ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಈಗ ಆಲ್ರೆಡಿ ಕಾಂಗ್ರೆಸ್ ಮಲಗುವ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ 2.5 ವರ್ಷ ಆಗಿದೆ. ಈ ಒಂದು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ಜಂಗಮಕೋಟೆಯಲ್ಲಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿನ ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮ ಬಿಜೆಪಿ. ಈ ಒಂದು ಭಾಗದಲ್ಲಿ ಒಂದು ನಮ್ಮ ರೇಷ್ಮೆಯನ್ನ ಬೆಳೆದು ಮಾರ್ಕೆಟ್ಗೆ ತಗೊಂಡು ಹೋಗ್ತಕ್ಕಂಥ ಶಿಡ್ಲಘಟ್ಟಕ್ಕೆ ಹೈಟೆಕ್ ಮಾರ್ಕೆಟ್ ನ ಘೋಷಣೆ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜು ಬಂದಿರತಕ್ಕಂಥದ್ದು ನಮ್ಮ ಸರ್ಕಾರ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದು ಈಗಾಗಲೇ 2.5 ವರ್ಷ ಆಗ್ತಾ ಇದೆ. ದೊಡ್ಡ ಮಟ್ಟಕ್ಕೆ ಯಾವುದೇ ಒಂದೇ ಒಂದು ಈ ಒಂದು ಗ್ಯಾರಂಟಿಗಳಿಗೆ ದುಡ್ಡು ಹೋಗೋದಕ್ಕೆ ಕಷ್ಟಪಡ್ತಿರ್ತಕ್ಕಂಥ ಸರ್ಕಾರ ನಮ್ಮ ಜಿಲ್ಲೆಗೆ ದೊಡ್ಡ ಕಾರ್ಯಕ್ರಮ ಇದುವರೆಗೂ ಇನ್ನು ಯಾವುದು ಬಂದಿಲ್ಲ. ಘೋಷಣೆ ಮಾಡ್ತಾ ಇದ್ದಾರೆ ಬಜೆಟ್ ಅಲ್ಲಿ, ಗುದ್ಲಿ ಪೂಜೆ ಇನ್ನ ಯಾವುದು ಆಗಿಲ್ಲ. ಕೈ ಜೋಡಿಸಿದ್ವಿ. ಯಾಕಂತ ಹೇಳಿದ್ರೆ KDP ಜಮೀನನ್ನ ಕೈಗಾರಿಕೆ ಬರಬಾರದು ಅಂತ ಒಂದು ವಿರೋಧ ಇದೆ. ಕೈಗಾರಿಕೆಗಳು ಬರಬೇಕು. ಆದ್ರೆ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ರೈತರಿಗೆ ಏನು ಇವತ್ತು ಹೈಟೆಕ್ ಮಾರ್ಕೆಟ್ ಬರ್ತಾ ಇದೆ, ರೇಷ್ಮೆ ಬೆಳೀತಕ್ಕಂಥ ಒಂದು ಜಮೀನಲ್ಲಿ ಇವತ್ತು ಫಲವತ್ತಾದ ಜಮೀನು ತಗೋಬೇಡಿ ಅಂತ ಹೇಳ್ತಾ ಇದ್ದೀವಿ. ತಾವು ಕೈಗಾರಿಕೆ ಬರಬೇಕಂತ ಹೇಳಿದ್ರೆ ಇವತ್ತು ಸಾಕಷ್ಟು ವಿಜಯಪುರದಿಂದ ದೇವನಹಳ್ಳಿಯಲ್ಲಿ 1000 ಎಕರೆ ತಗೊಂಡಿದ್ದಾರೆ. ಇನ್ನ ಕೈಗಾರಿಕೆ ಬಂದಿಲ್ಲ. 10 ವರ್ಷ ಆಯ್ತು, 15 ವರ್ಷ ಆಯ್ತು. ಕೈಗಾರಿಕೆಗಳು 20% ಕೂಡ ಬಂದಿಲ್ಲ. ಈ ಕೈವಾದ ಬಂದಾಗಿದೆ. 1000 ಎಕರೆ ತಗೊಂಡಿದ್ರ ರೈತರಿಗೆ ಕಿತ್ಕೊಳ್ಳಾಗಿದೆ. ಅವ್ರಿಗೆ ಬರೀ ಲಕ್ಷಗಳು ಕೊಟ್ಬಿಟ್ಟು ಅವ್ರ ಮನೆಗೆ ಇವತ್ತು ಬರಬಾದಾಗಿದೆ. ರೈತರು ಕೈಗಾರಿಕೆ ಬಂದಿಲ್ಲ. ಅದೇ ನಿಟ್ಟಿನಲ್ಲಿ ಇಲ್ಲಿ ಮಾಡಬೇಡಿ ಅಂತ ನಾವು ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ಸಾಕಷ್ಟು ಯೋಗ್ಯ ವ್ಯವಸಾಯಕ್ಕೆ ಯೋಗ್ಯ ಇರ್ತಕ್ಕಂಥ ಜಮೀನು ತಗೊಳ್ಳಿ ಅಂತ ಹೇಳ್ತೇವೆ. ಇಲ್ಲಿರ್ತಕ್ಕಂಥ ರೈತರು ಇವತ್ತು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ. 2.5 ವರ್ಷ ಆಗಿದೆ. ಡೆವಲಪ್ಮೆಂಟ್ ಕಾರ್ಯಕ್ರಮ ಆಗ್ತಾ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಬರೋದಂತೂ ನಿಶ್ಚಿತ. ನಾವೆಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಶಿಡ್ಲಘಟ್ಟದಲ್ಲಿ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿನ ಗೆಲ್ಲಿಸಿಕೊಂಡ್ರೆ ಈ ಜಿಲ್ಲೆ ಉದ್ಧಾರ ಆಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಎಲ್ಲರೂ ಸಾಕಷ್ಟು ಶಕ್ತಿಯುತವಾಗಿ ಒಂದು ಪಕ್ಷ ಕಟ್ಟಿ ನಾವೆಲ್ಲ ಮುಂಬರುವ ದಿನಗಳಲ್ಲಿ ಬಿಜೆಪಿ ಕೆಲಸ ಅಂತೇಳಿ ನಮ್ಮಲ್ಲಿ ಮನವಿ ಮಾಡಬೇಕು. ಬಂದಾಗ ಹಬ್ಬದ ವಾತಾವರಣ ಇತ್ತು. ಅವರಿಗೆ ಅಷ್ಟೊಂದು ಗೌರವ ಸಲ್ಲಿಸಿ ಬೆಂಗಳೂರಲ್ಲಿ ಮಳೆಯಲ್ಲಿ ಕೂಡ ರೈನ್ ಕೋಟ್ಗಳು ಹಾಕೊಂಡು ಜನ ಗೌರವ ಸಲ್ಲಿಸಿದ್ದಾರೆ. ಕೇಸರಿಮಯ ಆಗಿದೆ. ಒಂದು ಹಬ್ಬದ ವಾತಾವರಣದಲ್ಲಿ ಭಕ್ತಿಯಿಂದ ದೇವರು ಎಷ್ಟು ಭಕ್ತಿಯಿಂದ ನೋಡುವ ಮೋದಿಜಿಯವರು ಅಷ್ಟೊಂದು ಬೆಲೆ ಕೊಟ್ಟು ಬೆಂಗಳೂರಿಗೆ ಸ್ವಾಗತ ಮಾಡಿ ಒಂದೇ ಟ್ರೈನ್ ಮೆಟ್ರೋನ ಉದ್ಘಾಟನೆ ಮಾಡಿ ಮುಂಬರುವ ದಿನದಲ್ಲಿ ಬರೋ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಅದೇ ಕಾಂಗ್ರೆಸ್ ಅಲ್ಲಿ ಇವತ್ತು ಮುಂಬರುವ ಎಲೆಕ್ಷನ್ ನಲ್ಲಿ ಬೇರೆ ಅಜೆಂಡಾ ಇಲ್ಲ. ಅವರು ಮೊನ್ನೆ ಏನು ಆಟಮ್ ಬಾಂಬ್ ಹಾಕ್ತೀವಿ ಅಂತ ಬಂದು ಟುಸ್ ಬಾಂಬ್ ಆಯ್ತು. ಏನ್ ರಾಹುಲ್ ಗಾಂಧಿ ಅವರು ಬಂದು ಆಟಮ್ ಬಾಂಬ್ ಹಾಕ್ತೀವಿ ಅಂತ ಬಂದು ಟುಸ್ ಬಾಂಬ್ ಹಾಕ್ಬಿಟ್ಟು ಮತ್ತೆ ಓಡೋಗಿದೆ. ಎಲೆಕ್ಷನ್ ಕಮಿಷನ್ಗೆ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಎಲೆಕ್ಷನ್ ಕಮಿಷನ್ ಆಫೀಸಲ್ಲಿ ಸ್ಟೇಟ್ ಹೊರಗಡೆ ಹೋಗಲೇ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿ ಟೀ ಕಾಫಿ ಕುಟ್ಕೊಂಡು ಓಡೋದು. ಈ ಒಂದು ಕಾಂಗ್ರೆಸ್ನಲ್ಲಿ 70 ವರ್ಷ ಮಾಡಿರ್ತಕ್ಕಂಥ ಏನು ಆಡಳಿತ, ಮೋದಿಜಿಯವರ 11 ವರ್ಷದಲ್ಲಿ ಮಾಡಿರ್ತಕ್ಕಂಥ ಏನು ಕಾರ್ಯಕ್ರಮಗಳು ನೋಡಿದ್ರೆ ದೇಶದಲ್ಲೇ ಅಲ್ಲ, ನಮ್ಮ ದೇಶದ ಒಂದು ಗಡಿ ಭಾಗದಲ್ಲಿ ನಮ್ಮ ದೇಶಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಏನು ಇವತ್ತು ಆ ಮಿಸೈಲ್ಗಳನ್ನ, ರಾಕೆಟ್ಗಳನ್ನ, ಜೆಟ್ಗಳನ್ನ ಕಾಂಗ್ರೆಸ್ ಅವರು ಕೊಂಡ್ಕೋಬೇಕಂತ ಹೇಳಿದ್ರೆ ಅದಕ್ಕೆ ಕೂಡ ಸಾಕಷ್ಟು ಹಗರಣ ಇತ್ತು. ತಮಗೆಲ್ಲ ಗೊತ್ತಿದೆ. ಎಲ್ಲ ಒಂದು ಯುದ್ಧಗಳಿಗೆ ಶಸ್ತ್ರಾಸ್ತ್ರಗಳನ್ನ ಮಾರ್ತಾ ಇದ್ದಾರೆ. ಕೋವಿಡ್ ನಲ್ಲಿ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಸಾಕಷ್ಟು ದೇಶಗಳಿಗೆ, 100 ದೇಶಗಳಿಗೆ ಫ್ರೀಯಾಗಿ ಕೋವಿಡ್ ವ್ಯಾಕ್ಸಿನ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಷ್ಟೋ 1 ಕೋಟಿ ಜನರಿಗೆ 2-3 ವ್ಯಾಕ್ಸಿನ್ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥವರು. ಅವರು
ಭವಿಷ್ಯ ಹೊರತಕ್ಕಂಥ ಕೆಲಸ ಮಾಡ್ತಕ್ಕಂಥ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ನಾವು ಕೂಡ ಬಿಜೆಪಿನ ಬೆಳೆಸ್ಕೊಂಡು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಗಿರ್ತಕ್ಕಂಥ ರೈತರಿಗಿರ್ತಕ್ಕಂಥ ಸಂಘರ್ಷಗಳಿಗೆ ನಾವೆಲ್ಲ ನಿಲ್ಲೋಣ, ಪಕ್ಷ ಗಟ್ಟಿಯಾಗಿ ಕಟ್ಟೋಣ ಅಂತ ಹೇಳಿ